ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮಿನಿಮಮ್ ಟಾಕ್ಸ್. ನಮ್ಮ ಕರ್ನಾಟಕದ ಮತ್ತೊಂದು ವೈವಿಧ್ಯಮಯ ಇತಿಹಾಸವನ್ನ ಹೊಂದಿರುವ ನಗರ ಹುಬ್ಬಳ್ಳಿ. ಮೊದಲೆಲ್ಲ ಪುಬ್ಬಳ್ಳಿ ಅಂತ ಕರೆಯಲಾಗ್ತಿತ್ತಂತೆ. ಹೂ ಬಿಡುವ ಬಳ್ಳಿ ಅನ್ನೋ ಅರ್ಥವನ್ನ ಈ ನಗರದ ಹೆಸರು ನೀಡುತ್ತೆ. ಒಂದು ಸಣ್ಣ ಹಳ್ಳಿಯಿಂದ ಇಂದು ರಾಜ್ಯದ ಪ್ರಮುಖ ನಗರಗಳಲ್ಲೊಂದಾಗಿ ವಿಕಸನಗೊಂಡಿರುವಂತಹ ನಮ್ಮ ಹುಬ್ಬಳ್ಳಿ ತನ್ನ ವಾಣಿಜ್ಯ ಶಕ್ತಿ ಮತ್ತು ತ್ವರಿತ ಬೆಳವಣಿಗೆಗೆ ಹೆಸರುವಾಸಿಯಾಗಿದೆ. ಈ ಪ್ರದೇಶದ ಸಂಸ್ಕೃತಿ ಮತ್ತು ಆರ್ಥಿಕತೆಯಲ್ಲಿ ಮುಖ್ಯ ಪಾತ್ರವನ್ನ ವಹಿಸುತ್ತದೆ. ಹುಬ್ಬಳ್ಳಿಯ ಇತಿಹಾಸವನ್ನ ನೋಡೋದಾದ್ರೆ, ಶತಮಾನಗಳ ಹಿಂದೆ ಹುಬ್ಬಳ್ಳಿಯನ್ನ ರಾಯರ ಹುಬ್ಬಳ್ಳಿ ಅಂತ ಕರೆಯಲಾಗ್ತಿತ್ತು. ಸಣ್ಣ ಕೈಗಾರಿಕೆಗಳು, ಕಬ್ಬಿಣ ಮತ್ತು ಉಪ್ಪಿನಕಾಯಿ ವ್ಯಾಪಾರದಿಂದಾಗಿ ಬೆಳೆದು ಇದು ಒಂದು ಪ್ರಮುಖ ವಾಣಿಜ್ಯ ಕೇಂದ್ರವಾಯಿತು. ಹುಬ್ಬಳ್ಳಿಯ ಕಾರ್ಯತಂತ್ರದ ಸ್ಥಳ ಮತ್ತು ಸಮೃದ್ಧ ವ್ಯಾಪಾರವು ವಿವಿಧ ಆಡಳಿತಗಾರರನ್ನ ಮತ್ತು ವ್ಯಾಪಾರಿಗಳನ್ನ ಆಕರ್ಷಿಸಿತು. ಇದು ಈ ಸ್ಥಳದ ಅಭಿವೃದ್ಧಿ ಮತ್ತು ಸಮೃದ್ಧಿಗೆ ಸಹಾಯ ಮಾಡಿತು. 17ನೇ ಶತಮಾನದಲ್ಲಿ ಹುಬ್ಬಳ್ಳಿಯು ಮೊಘಲ್ ಸಾಮ್ರಾಜ್ಯದ ನಿಯಂತ್ರಣಕ್ಕೆ ಒಳಪಟ್ಟಿತು. ನಂತರ ಇದನ್ನ ಸವಣೂರಿನ ನವಾಬನು ಆಳಿದ. ಅವನು ಮಜೀದ್ಪುರ್ ಎಂಬ ಹೊಸ ಪ್ರದೇಶವನ್ನ ನಿರ್ಮಿಸಿ ನಗರವನ್ನ ಮತ್ತಷ್ಟು ವಿಸ್ತರಿಸಿದ. 1727ರಲ್ಲಿ ವ್ಯಾಪಾರಿ ಬಸಪ್ಪ ಶೆಟ್ಟರು ರಾಯರ ಹುಬ್ಬಳ್ಳಿಯ ದುರ್ಗದ ಬೈಲ್ ಪ್ರದೇಶದ ಸುತ್ತಲೂ ಹೊಸ ಹುಬ್ಬಳ್ಳಿ ಪಟ್ಟಣ ಮತ್ತು ಕೋಟೆಯನ್ನ ಸ್ಥಾಪಿಸಿದ್ರು. ಹುಬ್ಬಳ್ಳಿಯಲ್ಲಿರುವ ಪ್ರಸಿದ್ಧ 3000 ಮಠವನ್ನ ಬಸವೇಶ್ವರನ ಅನುಯಾಯಿಯೊಬ್ಬರು ತಮ್ಮ ಯುಗದಲ್ಲಿ ಸ್ಥಾಪಿಸಿದರು ಅಂತ ನಂಬಲಾಗಿದೆ. 1755-56ರಲ್ಲಿ ಮರಾಠರು ಸವಣೂರಿನ ನವಾಬನಿಂದ ಹುಬ್ಬಳ್ಳಿಯನ್ನ ವಶಪಡಿಸಿಕೊಂಡ್ರು. ಹುಬ್ಬಳ್ಳಿಯ ಕಾರ್ಯತಂತ್ರದ ಪ್ರಾಮುಖ್ಯತೆಯು ವಿವಿಧ ಪ್ರಾದೇಶಿಕ ಕರಕುಶಲಕರ್ಮಿಗಳಿಗೆ ಬೇಡಿಕೆ ಇರುವಂತಹ ಹಾಗೂ ದೊಡ್ಡ ಅವಕಾಶಗಳನ್ನ ನೀಡುವಂತಹ ಸ್ಥಳವಾಗಿತ್ತು. 1755ರಲ್ಲಿ ಮರಾಠರು ನಗರದ ಮೇಲೆ ಹಿಡಿತ ಸಾಧಿಸಿದ್ರು. ಮರಾಠರ ನಂತರ ಶೀಘ್ರದಲ್ಲೇ ಮೈಸೂರಿನ ಸುಲ್ತಾನ ಹೈದರ್ ಅಲಿ ಹುಬ್ಬಳ್ಳಿಯನ್ನ ವಶಪಡಿಸಿಕೊಂಡ. 1790ರಲ್ಲಿ ಮರಾಠರು ಹುಬ್ಬಳ್ಳಿಯನ್ನ ಮರಳಿ ವಶಪಡಿಸಿಕೊಂಡರು. ಹುಬ್ಬಳ್ಳಿಯನ್ನ ಆಳಿದಂತಹ ಮೊಘಲರು, ನವಾಬರು, ಮರಾಠರು, ಸುಲ್ತಾನರು ಹೀಗೆ ಆಡಳಿತ ನಡೆಸಿದ ಪ್ರತಿಯೊಬ್ಬ ಆಡಳಿತಗಾರನೂ ಕೂಡ ನಗರದ ಸಂಸ್ಕೃತಿ ಮತ್ತು ಮೂಲ ಸೌಕರ್ಯದಲ್ಲಿ ತಮ್ಮ ಛಾಪನ್ನ ಮೂಡಿಸಿದ್ರು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಹಳೆಯ ಹುಬ್ಬಳ್ಳಿಯನ್ನ 1817ರಲ್ಲಿ ಪೇಶ್ವೆಗಳಿಂದ ವಶಪಡಿಸಿಕೊಂಡಿತು ಮತ್ತು 1820ರಲ್ಲಿ ಸಾಂಗ್ಲಿ ಪಟವರ್ಧನ್ನಿಂದ ಹೊಸ ಹುಬ್ಬಳ್ಳಿಯನ್ನ ಸ್ವಾಧೀನಪಡಿಸಿಕೊಂಡಿತು. ಬ್ರಿಟಿಷರು ಹುಬ್ಬಳ್ಳಿಯ ಸಾಮರ್ಥ್ಯವನ್ನ ಗುರುತಿಸಿದರು. 1880ರಲ್ಲಿ ರೈಲ್ವೆ ಕಾರ್ಯಾಗಾರವನ್ನ ಸ್ಥಾಪಿಸುವುದು ಸೇರಿದಂತೆ ಅದರ ಮೂಲ ಸೌಕರ್ಯದಲ್ಲಿ ಹೂಡಿಕೆ ಮಾಡಿದ್ರು. ಈ ಅಭಿವೃದ್ಧಿಯು ಹುಬ್ಬಳ್ಳಿಯನ್ನ ಕೈಗಾರಿಕಾ ಕೇಂದ್ರವಾಗಿ ಪರಿವರ್ತಿಸಲು ಸಹಾಯ ಮಾಡಿತು. ಅದರ ಆಧುನಿಕ ಬೆಳವಣಿಗೆಗೆ ಮತ್ತೊಂದು ಮೆಟ್ಟಿಲನ್ನ ಜೋಡಿಸಿತು. ಹುಬ್ಬಳ್ಳಿಯು ಇಂದು ತನ್ನ ವಾಣಿಜ್ಯ ವಹಿವಾಟು ಹಾಗೂ ತನ್ನ ತ್ವರಿತ ಬೆಳವಣಿಗೆಯ ಕಾರಣದಿಂದಾಗಿ ನಿರಂತರವಾಗಿ ಕಾರ್ಯನಿರತವಾಗಿರುವಂತಹ ಕರ್ನಾಟಕ ರಾಜ್ಯದ ವಾಣಿಜ್ಯ ನಗರಿ ಅಂತಾನೇ ಹೆಸರುವಾಸಿ. ಧಾರವಾಡ ನಗರದೊಂದಿಗೆ ಜೋಡಿಯಾಗಿ ಹುಬ್ಬಳ್ಳಿ ಧಾರವಾಡ ಕರ್ನಾಟಕದ ಅವಳಿ ನಗರಗಳೆಂದೇ ಕರೆಯಲ್ಪಡುತ್ತೆ. ಕರ್ನಾಟಕದ 2ನೇ ಅತಿದೊಡ್ಡ ನಗರ ಪ್ರದೇಶ ಹುಬ್ಬಳ್ಳಿ ಧಾರವಾಡ. ಒಂದು ಸಣ್ಣ ಹಳ್ಳಿಯಿಂದ ಇಂದು ಒಂದು ಪ್ರಮುಖ ನಗರವಾಗಿ ರೂಪುಗೊಂಡ ಹುಬ್ಬಳ್ಳಿಯು ಐತಿಹಾಸಿಕ ಅವಧಿಯಿಂದಲೂ ಬದಲಾವಣೆಗಳಿಗೆ ಹೊಂದಿಕೊಂಡು ಇಂದು ದೊಡ್ಡ ನಗರವಾಗಿ ತನ್ನ ಸಾಮರ್ಥ್ಯವನ್ನ ತೋರುತ್ತಿದೆ. ಆರ್ಥಿಕವಾಗಿ ಮತ್ತು ಕೈಗಾರಿಕಾ ಕೊಡುಗೆಗಳಿಂದಾಗಿ ಈ ಪ್ರದೇಶದಲ್ಲಿ ಇದು ಗಮನಾರ್ಹ ಪ್ರಾಮುಖ್ಯತೆಯನ್ನ ಹೊಂದಿದೆ. ವಾಣಿಜ್ಯ ನಗರಿ ಮತ್ತು ಛೋಟಾ ಮುಂಬೈ ಅಂತ ಕರೆಯಲ್ಪಡುವ ಹುಬ್ಬಳ್ಳಿಯನ್ನ ಕರ್ನಾಟಕದ ವಾಣಿಜ್ಯ ಕೇಂದ್ರ ಅಂತ ಗುರುತಿಸಲಾಗಿದೆ. ಈ ನಗರವು ತನ್ನ ಬೃಹತ್ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳಿಂದಾಗಿ ರಾಜ್ಯದ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ಈ ನಗರದೊಳಗೆ 1 ಲಕ್ಷಕ್ಕೂ ಹೆಚ್ಚು ಸಣ್ಣ ಮತ್ತು ಮಧ್ಯಮ ಗಾತ್ರದ ಕೈಗಾರಿಕೆಗಳು ಕಾರ್ಯನಿರ್ವಹಿಸುತ್ತಿವೆ. ಈ ಕೈಗಾರಿಕೆಗಳಿಂದ ಹೆಚ್ಚಿನ ಸಂಖ್ಯೆಯ ಜನರಿಗೆ ಉದ್ಯೋಗಾವಕಾಶಗಳನ್ನ ಒದಗಿಸುತ್ತಿದೆ. ದೇಶದಾದ್ಯಂತ ವಿದ್ಯಾರ್ಥಿಗಳನ್ನ ಆಕರ್ಷಿಸುವ ಹಲವಾರು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಿಗೆ ಹುಬ್ಬಳ್ಳಿ ನೆಲೆಯಾಗಿದೆ. ಹುಬ್ಬಳ್ಳಿಯ ಇತಿಹಾಸವು ಅದರ ಕಾರ್ಯತಂತ್ರದ ಮಹತ್ವ ಮತ್ತು ವಾಣಿಜ್ಯ ಶಕ್ತಿಯನ್ನ ಪ್ರತಿಬಿಂಬಿಸುತ್ತದೆ. ರಾಯರ ಹುಬ್ಬಳ್ಳಿಯಾಗಿ ಅದರ ಆರಂಭಿಕ ದಿನಗಳಿಂದ ಹಿಡಿದು
ಪ್ರಮುಖ ನಗರವಾಗಿ ಅದರ ಪ್ರಸ್ತುತ ಸ್ಥಾನಮಾನದವರೆಗೆ ಹುಬ್ಬಳ್ಳಿ ನಿರಂತರವಾಗಿ ವಿಕಸನಗೊಂಡಿದೆ ಹಾಗೂ ಅಭಿವೃದ್ಧಿಯನ್ನ ಹೊಂದುತ್ತಿದೆ. ಈ ಪ್ರದೇಶದ ಶ್ರೀಮಂತ ಇತಿಹಾಸವು ಹುಬ್ಬಳ್ಳಿಯ ನಿವಾಸಿಗಳಿಗೆ ಹೆಮ್ಮೆಯ ಮೂಲವಾಗಿದೆ. ಮಾಹಿತಿಯುಕ್ತ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.